ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಇಲ್ಲಿ ಮಂಜು, ಗೌತಮಿ ಆ್ಯಂಡ್ ಧನರಾಜ್ ಅವರ ಒಂದು ತಂಡ ಈ ವಾರದ ಒಂದು ಟಿಕೆಟ್ ಫಿನಾಲಿಯ ಒಂದು ಸರಣಿ ಟಾಸ್ಕಲ್ಲಿ ಎರಡನೇ ಒಂದು ಸರಣಿ ಟಾಸ್ಕಲ್ಲಿ ಸೋತಿದ್ದಾರೆ. ಸೊ ಅದಕ್ಕೋಸ್ಕರ ಅವರ ತಂಡದಿಂದ ಆ 3 ಜನರಲ್ಲಿ ಒಬ್ಬರನ್ನ ಆ ಟಿಕೆಟ್ ಫಿನಾಲೆಯ ಒಂದು ಕಂಟೆಂಡರ್ ಸ್ಥಾನದಿಂದ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಯಾರಿಗೆ ಒಮ್ಮತದ ಆಯ್ಕೆ ಬಂದಿಲ್ಲ ಅಂತಂದ್ರೆ ಬಹುಮತದ ಆಯ್ಕೆ ಮೇರೆಗೆ ಅವರು ಈ ಒಂದು TTF ಕಂಟೆಂಡರ್ ಇದರಿಂದ ಹೊರಗಡೆ ಬರ್ತಾರೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಡಿಸ್ಕಷನ್ ನಡೀತಾ ಇದೆ. ಅಂಡ್ ಡಿಸ್ಕಷನ್ ನಡೀತಿರುವಂಥದ್ದು ಅಲ್ಲಿ ನಿಮ್ಗೆ ಗೊತ್ತಿರೋ ಆಲ್ರೆಡಿ ಗೌತಮಿ ಅಂಡ್ ಮಂಜು ಅಲ್ಲಿ ಹೆಸರು ತಗೊಂಡಿರುವಂಥದ್ದು ಧನರಾಜ್ ಅವ್ರದ್ದು. ಸೊ ಅದೇ ರೀತಿಯಲ್ಲಿ ಅಲ್ಲಿ ಧನರಾಜ್ ಅವರು ತಮ್ಮ ಒಂದು ವಾದನ ಮಂಡಿಸಬೇಕಾಗುತ್ತೆ, ಯಾಕೆ ನಾನು ಅವರಿಬ್ಬರಿಗಿಂತ ಕೂಡ ಬೆಸ್ಟು ಅಂತ. ಅದ್ರ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದೆ. ಅಂಡ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ಧನರಾಜ್ ಔಟ್ ಆಗಿದ್ದಾರೆ ಅಂತ ಆಲ್ರೆಡಿ ಗೊತ್ತಾಗ್ತಾ ಇದೆ. ಸೊ ಆ ಒಂದು TTF ಕಂಟೆಂಡರ್ ಓಟದಿಂದ. ಓಕೆ, ಅಂಡ್ ಇಲ್ಲಿ ನಮ್ಮ ತ್ರಿವಿಕ್ರಮ್, ರಜತ್, ಭವ್ಯ ಅವ್ರದ್ದೇನು ಹೊರಗಡೆ ಇದ್ದಾರೆ ಆಲ್ರೆಡಿ. ಸೊ ಅವರೆಲ್ಲ ಮಾತಾಡ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಗೊತ್ತಾಗಲ್ವಾ ನಿಂತ್ಕೊಂಡಿರೋ ಇದರಲ್ಲಿ. ಸೊ ಅವ್ರನ್ನೇ ಒಂದು ರೀತಿಯಲ್ಲಿ ಜಾತ್ರೆಯಲ್ಲಿ ಕುರಿಗೆ ಬಲಿ ಕೊಟ್ಟಂಗೆ ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತುಗಳು ಬರ್ತಿದೆ. ಅಂಡ್ ಅಲ್ಲಿ ಕೊಟ್ಟಂತ ರೀಸನ್ಗಳು ಅಲ್ಲಿ ಗೌತಮಿ ಕೊಟ್ಟಂತ ಸ್ಟಾರ್ಟಿಂಗ್ ಒಂದು 3 ವೀಕು ಇನ್ನೂ ಬೆಟರ್ ಆಗಿ ಮಾಡ್ಬೋದಾಗಿತ್ತು, ಹಾಗೆ ಕೆಲವೊಂದು ರೀಸನ್ಗಳು ಬರ್ತಿದಾವೆ. ಅಂಡ್ ನಾನು ಹೇಳುವಂಥದ್ದು ಏನಂತಂದ್ರೆ ಇಲ್ಲಿ ಇವರು ಇಷ್ಟೊಂದೆಲ್ಲ ಆಡ್ತಿದಾರಲ್ಲ, ಯಾರು ಭವ್ಯ, ತ್ರಿವಿಕ್ರಮ್, ರಜತ್ ಎಲ್ಲ. ಇನ್ ಕೇಸ್ ಅಲ್ಲಿ ಮಂಜು ಅಂಡ್ ಗೌತಮಿ ಜಾಗದಲ್ಲಿ ಅವರೇ ಇದ್ದಿದ್ರೆ, ಒಂದ್ ವೇಳೆ ತ್ರಿವಿಕ್ರಮೋ ರಜತ್ ಅಥವಾ ತ್ರಿವಿಕ್ರಮೋ ಭವ್ಯ ಇದ್ದಿದ್ರೆ ಯಾರ ಹೆಸರು ತಗೊಂತ ಇದ್ರು? ಆಬ್ವಿಯಸ್ ಆಗಿ ಅಲ್ಲಿ ಇವರು ಧನರಾಜ್ ಹೆಸರೇ ತಗೊಂತ ಇದ್ರು, ಅವ್ರು ಹೊರಗಡೆ ಹೋಗ್ಬೇಕು ಅಂತಾನೆ. ಇಲ್ಲಿ ಯಾರೇನು ಇಲ್ಲಿ ತ್ಯಾಗ ಮಾಡಕ್ ಬಂದಿಲ್ಲ. ಇಲ್ಲಿ ತ್ಯಾಗರಾಜೇಂದ್ರ ಅಲ್ಲ, ತಾನ್ ಗೆಲ್ಬೇಕು, ತಾನ್ ಆಡ್ಬೇಕು, ತಾನ್ ವಿನ್ ಆಗ್ಬೇಕು, ತಾನ್ ಕಪ್ ಹೊಡಿಬೇಕು ಅಂತಾನೆ ಬಂದಿರುವಂತದ್ದು. ಬಿಟ್ಕೊಟ್ರು ಅಂತಾರೆ, ಬಿಟ್ಕೊಟ್ಟಿಲ್ಲ ವಾದ ಮಾಡಿ ಅವ್ರು ನಾನು ಆಡ್ತೀನಿ, ಅವ್ರು ಹೊರಗಡೆ ಹೋಗ್ಬೇಕು ಅಂತಂದ್ರೆ ಬಲಿ ಕೊಡ್ತಾರೆ ಅಂತಾರೆ. ಅರ್ಥನೇ ಆಗೋದಿಲ್ಲ ನನಗೆ. ಅಂಡ್ ಆ ಒಂದು ಸ್ಥಾನದಲ್ಲಿ ನಾವು ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಅನ್ವಾಂಟೆಡ್ಲಿ ಜಡ್ಜ್ ಮಾಡಬಾರ್ದು. ಓಕೆ, ಸೊ ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ. ಅಂಡ್ ಅಲ್ಲಿ ಟಾಸ್ಕ್ ಗೊತ್ತಿರೋದ್ರಿಂದ 3 ಜನರಲ್ಲಿ ಒಬ್ರು ಹೋಗ್ಲೇಬೇಕಿತ್ತು. ಅಂಡ್ ಆಬ್ವಿಯಸ್ ಆಗಿ ಅದು ನ್ಯಾಯಯುತವಾಗೋ ಅಥವಾ ಇಲ್ಲೇನೋ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಒಬ್ಬರ ಹೆಸರು ತಗೊಬೇಕು ಅಂತಂದಾಗ ಗೌತಮಿ ಅಗೇನ್ ಅವ್ರ ಹೆಸರು ತಗೊಳ್ಳೋದೇನೆ ಡೈರೆಕ್ಟ್ ಆಗಿ ಅಲ್ಲಿ ಧನರಾಜ್ ಹೆಸರು ತಗೊಂತಾರೆ. ಅಂಡ್ ನಾನು ಹೇಳ್ತಾ ಇಲ್ವಾ, ಗ್ರೂಪಿಸಮ್ ಅಂತೂ ಇದ್ದೇ ಇರುತ್ತೆ. ನಾನು ಇಲ್ಲಿ ಮಂಜು ಅಂಡ್ ಗೌತಮಿ ಅವರೇನು ದೊಡ್ಡ ಸಾಚ ಅಂತ ಹೇಳ್ತಲ್ಲ, ಅವ್ರದ್ದು ಗ್ರೂಪಿಸಮ್ ಇದೆ, ಇಲ್ಲ ಅಂತ ಹೇಳ್ತಲ್ಲ. ಅದೇ ರೀತಿಯಲ್ಲಿ ರಜತ್, ಭವ್ಯ ಅಂಡ್ ತ್ರಿವಿಕ್ರಮ್ ಅವರು ಕೂಡ ಗ್ರೂಪಿಸಮ್ ಇದೆ. ಸೊ ಅವರು 3 ಜನ ಮಾಡ್ಕೊಂಡು ಅಲ್ಲಿ ನಿನ್ನೆ ಹನುಮಂತನಿಗೆ ಬಲಿಕ ಬಕ್ರ ಮಾಡ್ಲಿಲ್ವಾ ಆ ಚೀಲದ ಟಾಸ್ಕ್ ಅಲ್ಲಿ? ಒಮ್ಮತ ಬಂದಿಲ್ಲ ಅಂತ ತಕ್ಷಣ ರಜತ್ ಹೋಗಿ ಹನುಮಂತನಿಗೆ ಟಾರ್ಗೆಟ್ ಮಾಡ್ದ. ಸೊ ಅದು ಗ್ರೂಪಿಸಮ್ ಅಲ್ವಾ? ಅವನಿಗೆ ಬಕ್ರ ಮಾಡ್ಲಿಲ್ವಾ? ಅವನಿಗೆ ಬಲಿ ಕೊಡ್ಲಿಲ್ವಾ? ಇದೆಲ್ಲ ಕಾಣಿಸೋದಿಲ್ಲ ಇವ್ರಿಗೆ. ಸೊ ಇದೊಂದು ಚಟುವಟಿಕೆ ನಡೀತಾ ಇದೆ ಅಂದ್ರೆ ಅದ್ರ ಪಾಡಿಗೆ ಅದಕ್ಕೆ ನಡಿಯಕ್ಕೆ ಬಿಡಬೇಕು. ಸುಮ್ಮನೆ ಅಲ್ಲಿ ಅನ್ವಾಂಟೆಡ್ ಆಗಿ ಒಂದು ರೀತಿಯಲ್ಲಿ ಅವಹೇಳನಕಾರಿಯಾಗಿ ರೇಗಿಸೋವಂಥದ್ದು, ಕಾಮೆಂಟ್ರಿ ಕೊಡುವಂಥದ್ದನ್ನ ಬಿಡಬೇಕು. ಸೊ ಆಮೇಲೆ ಬುಡನ್ನ ತಾವು ಕರೆಕ್ಟಾಗಿ ಫಸ್ಟು ಸೇಫ್ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಓಕೆ, ಸೊ ಅದನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ಕಮೆಂಟ್ರಿ ಮಾಡುವಂಥದ್ದು, ಬೇರೆಯವರು ಕೆಳಗಡೆ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಮಾತಾಡುವಂಥದ್ದು ಮಾಡಿದ್ರೆ ತಮಗೂ ಆ ಒಂದು ಟೈಮ್ ಬರುತ್ತೆ. ಓಕೆ, ಇದೇ ಭವ್ಯ ಅವರು, ತ್ರಿವಿಕ್ರಮ್ ಅವರು ಅಂಡ್ ಮಂಜು ಇದ್ರು ಅಂತ ಅನ್ಸುತ್ತೆ. ಮಂಜು ಆರ ಧನರಾಜ್ ಇದೇ ಟೈಮಲ್ಲಿನೇ ತ್ರಿವಿಕ್ರಮ್ ಅವರು ಹೊರಗಡೆ ಹಾಕ್ತಾರೆ, ಧನರಾಜ್ ಇದ್ದ. ಸೊ ಅಲ್ಲಿ ಸುಮ್ಮನೆ ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ರು. ಸೊ ಅವಾಗ ನಿಮ್ಗೆ ಅನ್ಸ್ಲಿಲ್ವಾ ನಿಮಗೆ ಬಕ್ರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು? ಸೊ ಇದನ್ನೆಲ್ಲ ಪಾಯಿಂಟ್ ಆಗುತ್ತೆ. ಆಮೇಲೆ ಇವ್ರನ್ನೇನು ಮನೆಯಿಂದ ಆಚೆ ಅಂತೂ ಕಳಿಸ್ತಾ ಇಲ್ಲ, ಆ TTF ಕಂಟೆಂಡರ್ ಇಂದ ಆಚೆ ಇಳಿತಿದ್ದಾರೆ ಬಿಟ್ರೆ. ಬಟ್ ಇವರು ಒಂದು ವೋಟಿಂಗ್ ಪ್ರಕಾರ ಇವ್ರು ಹೋಗಿ ವಿನ್ ಆಗ್ಬಹುದು. ಸೊ ಅದು ಏನು ದೊಡ್ಡ ಮಹಾ ಅಲ್ಲ. ಇವ್ರ ಮೇಲೆ ಇವ್ರ ನಂಬಿಕೆ ಇದ್ರೆ ಆರಾಮಾಗಿ ಹೋಗಿ TTF ಏನಿದೆ ಕಂಟೆಂಡರ್ ಬಿಟ್ಟು ಕೂಡ ಫಿನಾಲೆ ಅವರಕ್ಕೆ ಎಂಟರ್ ಆಗ್ಬಹುದು. ಓಕೆ, ಸೊ ಒಬ್ರು ಮಾತ್ರ ಹೋಗೋಕ್ಕಾಗತ್ತೆ ಫಿನಾಲೆ ಅವರಕ್ಕೆ. ಇನ್ನು ಮಿಕ್ಕಿರುವಂಥ 8 ಜನನು ಕೂಡ ಅವರ ಒಂದು ಶ್ರಮದ ಮೇಲೆನೆ ಫಿನಾಲೆ ಅವರಕ್ಕೆ ಹೋಗ್ಬೇಕಾಗತ್ತೆ. ಓಕೆ, ಸೊ ನನಗನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.